ಸಿಲಿಕಾನ್ ಸಿಟಿ ಜನರೇ ಸ್ವಲ್ಪ ಹುಷಾರ್. ನೀವೇನಾದ್ರೂ ಇನ್ನೂ ಆಸ್ತಿ ತೆರಿಗೆ ಕಟ್ಟಿಲ್ವಾ? ಬಾಕಿ ಉಳಿಸ್ಕೊಂಡಿದ್ರೆ ಈಗಲೇ ಕಟ್ಟಿಬಿಡಿ. ಮುಂದಿನ ತಿಂಗಳ ಕಟ್ಟೋಣ ಅಂತ ಅಂದ್ಕೊಂಡಿದ್ರೆ ಡಬಲ್ ತೆರಿಗೆ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಿಗ್ ಶಾಕ್. ಆಸ್ತಿ ತೆರಿಗೆ ಪಾವತಿಗೆ ಮಾರ್ಚ್ 31 ಡೆಡ್ಲೈನ್. ಬಿಬಿಎಂಪಿ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಪಾಲಿಕೆ ಶಾಕ್ ನೀಡಿದೆ. ಇದೇ ಮಾರ್ಚ್ 31ರೊಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಆದೇಶ ಮಾಡಿದೆ. ಹೌದು, ಬಿಬಿಎಂಪಿಯ 2020 ಹೊಸ ಕಾಯ್ದೆಯಲ್ಲಿ ಈ ತಿದ್ದುಪಡಿ ತರಲಾಗಿದೆ. ಕಟ್ಟಡ ಮಾಲೀಕರು ತಮ್ಮ ಆಸ್ತಿಯ ಬಾಕಿ ತೆರಿಗೆ ಮಾರ್ಚ್ ಅಂತ್ಯದೊಳಗೆ ಕಟ್ಟದೆ ಹೋದ್ರೆ ತೆರಿಗೆಯ ದುಪ್ಪಟ್ಟು ಜೊತೆಗೆ ಶೇಕಡಾ 9% ಬಡ್ಡಿ ಸಮೇತ ಪಾವತಿ ಮಾಡಬೇಕಾಗುತ್ತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1,80,000 ಕಟ್ಟಡ ಮಾಲೀಕರು ಇನ್ನೂ ಬಾಕಿ ತೆರಿಗೆ ಕಟ್ಟಿಲ್ಲ. ಇವುಗಳ ಒಟ್ಟು ಮೊತ್ತ ಸರಿಸುಮಾರು 400 ಕೋಟಿ ಇದೆಯಂತೆ. ಈ ತಿಂಗಳ ಅಂತ್ಯದೊಳಗೆ ಬಾಕಿ ತೆರಿಗೆ ಪಾವತಿಸುವಂತೆ ಮನವಿ ಮಾಡಿದೆ. ಒಂದು ವೇಳೆ ತಪ್ಪಿದಲ್ಲಿ ಡಬಲ್ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಕಟ್ಟಡದ ಬಾಕಿ ಆಸ್ತಿ 1,000 ಇದ್ರೆ ದಂಡ ಸಮೇತ 2,000 ಆಗುತ್ತೆ. ಜೊತೆಗೆ ಶೇಕಡಾ 9% ಬಡ್ಡಿ ಸೇರಿ 2,180 ಕಟ್ಟಬೇಕಾಗುತ್ತೆ. ಇನ್ನು ಒಂದು ಆದೇಶಕ್ಕೆ ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಸಾರ್ವಜನಿಕರಿಗೆ ಈ ರೀತಿ ಧಮಕಿ ಹಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡೋದು ಒಂದು ಸೇವಾ ಚಟುವಟಿಕೆಗಳಿಗೆ ಅಂತಾನೆ 1876ರಲ್ಲಿ ಪ್ರಾರಂಭ ಆಗಿರತಕ್ಕಂತ ಒಂದು ಸ್ಥಳೀಯ ಸಂಸ್ಥೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕಾಲಕಾಲಕ್ಕೆ ಬದಲಾಗಿ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಗಿದೆ. ಆ ಪಾಲಿಕೆ ಅಧಿಕಾರಿಗಳು ಒಂದು ಫಸ್ಟ್ ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದಾನೇ ನಡೀತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಸಾರ್ವಜನಿಕರಿಗೆ ಧಮಕಿ ಹಾಕಿ ವಸೂಲಿ ಮಾಡುವಂತ ಆದೇಶಗಳನ್ನು ಹೊರಡಿಸೋದು ನಿಯಮ ಬಾಹಿರವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ತೆರಿಗೆ ಹಾಕ್ತಿದ್ದು ಕಟ್ಟಡ ಮಾಲೀಕರಿಗೆ ಈ ಕಾಯ್ದೆ ಶಾಕ್ ಆಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವುದೇ ಊರಿಗೆ ಆಗ್ಲಿ ಒಂದು ಹೆಸರು, ಒಂದು ಆಡಳಿತ ಯಂತ್ರ ಇರುತ್ತೆ. ಆದ್ರೆ ಇಲ್ಲೊಂದು ಗ್ರಾಮ ಇದೆ, ಇತಿಹಾಸದಲ್ಲಿ ಇಂಥ ಗ್ರಾಮ ಇದೆಯಾ ಅಂತ ಹೇಳಿ ಹುಡುಕೊಂಡು ಹೋದ್ರೂ ಸಿಗಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಜನರೇ ಸ್ವಲ್ಪ ಹುಷಾರ್. ನೀವೇನಾದ್ರೂ ಇನ್ನೂ ಆಸ್ತಿ ತೆರಿಗೆ ಕಟ್ಟಿಲ್ವಾ? ಬಾಕಿ ಉಳಿಸ್ಕೊಂಡಿದ್ರೆ ಈಗಲೇ ಕಟ್ಟಿಬಿಡಿ. ಮುಂದಿನ ತಿಂಗಳ ಕಟ್ಟೋಣ ಅಂತ ಅಂದ್ಕೊಂಡಿದ್ರೆ ಡಬಲ್ ತೆರಿಗೆ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಿಗ್ ಶಾಕ್. ಆಸ್ತಿ ತೆರಿಗೆ ಪಾವತಿಗೆ ಮಾರ್ಚ್ 31 ಡೆಡ್ಲೈನ್. ಬಿಬಿಎಂಪಿ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಪಾಲಿಕೆ ಶಾಕ್ ನೀಡಿದೆ. ಇದೇ ಮಾರ್ಚ್ 31ರೊಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಆದೇಶ ಮಾಡಿದೆ. ಹೌದು, ಬಿಬಿಎಂಪಿಯ 2020 ಹೊಸ ಕಾಯ್ದೆಯಲ್ಲಿ ಈ ತಿದ್ದುಪಡಿ ತರಲಾಗಿದೆ. ಕಟ್ಟಡ ಮಾಲೀಕರು ತಮ್ಮ ಆಸ್ತಿಯ ಬಾಕಿ ತೆರಿಗೆ ಮಾರ್ಚ್ ಅಂತ್ಯದೊಳಗೆ ಕಟ್ಟದೆ ಹೋದ್ರೆ ತೆರಿಗೆಯ ದುಪ್ಪಟ್ಟು ಜೊತೆಗೆ ಶೇಕಡಾ 9% ಬಡ್ಡಿ ಸಮೇತ ಪಾವತಿ ಮಾಡಬೇಕಾಗುತ್ತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1,80,000 ಕಟ್ಟಡ ಮಾಲೀಕರು ಇನ್ನೂ ಬಾಕಿ ತೆರಿಗೆ ಕಟ್ಟಿಲ್ಲ. ಇವುಗಳ ಒಟ್ಟು ಮೊತ್ತ ಸರಿಸುಮಾರು 400 ಕೋಟಿ ಇದೆಯಂತೆ. ಈ ತಿಂಗಳ ಅಂತ್ಯದೊಳಗೆ ಬಾಕಿ ತೆರಿಗೆ ಪಾವತಿಸುವಂತೆ ಮನವಿ ಮಾಡಿದೆ. ಒಂದು ವೇಳೆ ತಪ್ಪಿದಲ್ಲಿ ಡಬಲ್ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಕಟ್ಟಡದ ಬಾಕಿ ಆಸ್ತಿ 1,000 ಇದ್ರೆ ದಂಡ ಸಮೇತ 2,000 ಆಗುತ್ತೆ. ಜೊತೆಗೆ ಶೇಕಡಾ 9% ಬಡ್ಡಿ ಸೇರಿ 2,180 ಕಟ್ಟಬೇಕಾಗುತ್ತೆ. ಇನ್ನು ಒಂದು ಆದೇಶಕ್ಕೆ ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಸಾರ್ವಜನಿಕರಿಗೆ ಈ ರೀತಿ ಧಮಕಿ ಹಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡೋದು ಒಂದು ಸೇವಾ ಚಟುವಟಿಕೆಗಳಿಗೆ ಅಂತಾನೆ 1876ರಲ್ಲಿ ಪ್ರಾರಂಭ ಆಗಿರತಕ್ಕಂತ ಒಂದು ಸ್ಥಳೀಯ ಸಂಸ್ಥೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕಾಲಕಾಲಕ್ಕೆ ಬದಲಾಗಿ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಗಿದೆ. ಆ ಪಾಲಿಕೆ ಅಧಿಕಾರಿಗಳು ಒಂದು ಫಸ್ಟ್ ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದಾನೇ ನಡೀತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಸಾರ್ವಜನಿಕರಿಗೆ ಧಮಕಿ ಹಾಕಿ ವಸೂಲಿ ಮಾಡುವಂತ ಆದೇಶಗಳನ್ನು ಹೊರಡಿಸೋದು ನಿಯಮ ಬಾಹಿರವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ತೆರಿಗೆ ಹಾಕ್ತಿದ್ದು ಕಟ್ಟಡ ಮಾಲೀಕರಿಗೆ ಈ ಕಾಯ್ದೆ ಶಾಕ್ ಆಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವುದೇ ಊರಿಗೆ ಆಗ್ಲಿ ಒಂದು ಹೆಸರು, ಒಂದು ಆಡಳಿತ ಯಂತ್ರ ಇರುತ್ತೆ. ಆದ್ರೆ ಇಲ್ಲೊಂದು ಗ್ರಾಮ ಇದೆ, ಇತಿಹಾಸದಲ್ಲಿ ಇಂಥ ಗ್ರಾಮ ಇದೆಯಾ ಅಂತ ಹೇಳಿ ಹುಡುಕೊಂಡು ಹೋದ್ರೂ ಸಿಗಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಜನರೇ ಸ್ವಲ್ಪ ಹುಷಾರ್. ನೀವೇನಾದ್ರೂ ಇನ್ನೂ ಆಸ್ತಿ ತೆರಿಗೆ ಕಟ್ಟಿಲ್ವಾ? ಬಾಕಿ ಉಳಿಸ್ಕೊಂಡಿದ್ರೆ ಈಗಲೇ ಕಟ್ಟಿಬಿಡಿ. ಮುಂದಿನ ತಿಂಗಳ ಕಟ್ಟೋಣ ಅಂತ ಅಂದ್ಕೊಂಡಿದ್ರೆ ಡಬಲ್ ತೆರಿಗೆ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಿಗ್ ಶಾಕ್. ಆಸ್ತಿ ತೆರಿಗೆ ಪಾವತಿಗೆ ಮಾರ್ಚ್ 31 ಡೆಡ್ಲೈನ್. ಬಿಬಿಎಂಪಿ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಪಾಲಿಕೆ ಶಾಕ್ ನೀಡಿದೆ. ಇದೇ ಮಾರ್ಚ್ 31ರೊಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಆದೇಶ ಮಾಡಿದೆ.
ಹೌದು, ಬಿಬಿಎಂಪಿಯ 2020 ಹೊಸ ಕಾಯ್ದೆಯಲ್ಲಿ ಈ ತಿದ್ದುಪಡಿ ತರಲಾಗಿದೆ. ಕಟ್ಟಡ ಮಾಲೀಕರು ತಮ್ಮ ಆಸ್ತಿಯ ಬಾಕಿ ತೆರಿಗೆ ಮಾರ್ಚ್ ಅಂತ್ಯದೊಳಗೆ ಕಟ್ಟದೆ ಹೋದ್ರೆ ತೆರಿಗೆಯ ದುಪ್ಪಟ್ಟು ಜೊತೆಗೆ ಶೇಕಡಾ 9% ಬಡ್ಡಿ ಸಮೇತ ಪಾವತಿ ಮಾಡಬೇಕಾಗುತ್ತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1,80,000 ಕಟ್ಟಡ ಮಾಲೀಕರು ಇನ್ನೂ ಬಾಕಿ ತೆರಿಗೆ ಕಟ್ಟಿಲ್ಲ. ಇವುಗಳ ಒಟ್ಟು ಮೊತ್ತ ಸರಿಸುಮಾರು 400 ಕೋಟಿ ಇದೆಯಂತೆ. ಈ ತಿಂಗಳ ಅಂತ್ಯದೊಳಗೆ ಬಾಕಿ ತೆರಿಗೆ ಪಾವತಿಸುವಂತೆ ಮನವಿ ಮಾಡಿದೆ. ಒಂದು ವೇಳೆ ತಪ್ಪಿದಲ್ಲಿ ಡಬಲ್ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಕಟ್ಟಡದ ಬಾಕಿ ಆಸ್ತಿ 1,000 ಇದ್ರೆ ದಂಡ ಸಮೇತ 2,000 ಆಗುತ್ತೆ. ಜೊತೆಗೆ ಶೇಕಡಾ 9% ಬಡ್ಡಿ ಸೇರಿ 2,180 ಕಟ್ಟಬೇಕಾಗುತ್ತೆ. ಇನ್ನು ಒಂದು ಆದೇಶಕ್ಕೆ ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಸಾರ್ವಜನಿಕರಿಗೆ ಈ ರೀತಿ ಧಮಕಿ ಹಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡೋದು ಒಂದು ಸೇವಾ ಚಟುವಟಿಕೆಗಳಿಗೆ ಅಂತಾನೆ 1876 ಪ್ರಾರಂಭ ಆಗಿರತಕ್ಕಂತ ಒಂದು ಸ್ಥಳೀಯ ಸಂಸ್ಥೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕಾಲಕಾಲಕ್ಕೆ ಬದಲಾಗಿ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಗಿದೆ. ಆ ಪಾಲಿಕೆ ಅಧಿಕಾರಿಗಳು ಒಂದು ಫಸ್ಟ್ ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದಾನೇ ನಡೀತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಸಾರ್ವಜನಿಕರಿಗೆ ಧಮಕಿ ಹಾಕಿ ವಸೂಲಿ ಮಾಡುವಂತ ಆದೇಶಗಳನ್ನು ಹೊರಡಿಸೋದು ನಿಯಮ ಬಾಹಿರವಾಗಿರ್ತಕ್ಕಂಥ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ತೆರಿಗೆ ಹಾಕ್ತಿದ್ದು ಕಟ್ಟಡ ಮಾಲೀಕರಿಗೆ ಈ ಕಾಯ್ದೆ ಶಾಕ್ ಆಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವುದೇ ಊರಿಗೆ ಆಗ್ಲಿ ಒಂದು ಹೆಸರು, ಒಂದು ಆಡಳಿತ ಯಂತ್ರ ಇರುತ್ತೆ. ಆದ್ರೆ ಇಲ್ಲೊಂದು ಗ್ರಾಮ ಇದೆ, ಇತಿಹಾಸದಲ್ಲಿ ಇಂಥ ಗ್ರಾಮ ಇದೆಯಾ ಅಂತ ಹೇಳಿ ಹುಡುಕೊಂಡು ಹೋದ್ರೂ ಸಿಗಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಜನರೇ ಸ್ವಲ್ಪ ಹುಷಾರ್. ನೀವೇನಾದ್ರೂ ಇನ್ನೂ ಆಸ್ತಿ ತೆರಿಗೆ ಕಟ್ಟಿಲ್ವಾ? ಬಾಕಿ ಉಳಿಸ್ಕೊಂಡಿದ್ರೆ ಈಗಲೇ ಕಟ್ಟಿಬಿಡಿ. ಮುಂದಿನ ತಿಂಗಳ ಕಟ್ಟೋಣ ಅಂತ ಅಂದ್ಕೊಂಡಿದ್ರೆ ಡಬಲ್ ತೆರಿಗೆ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಿಗ್ ಶಾಕ್. ಆಸ್ತಿ ತೆರಿಗೆ ಪಾವತಿಗೆ ಮಾರ್ಚ್ 31 ಡೆಡ್ಲೈನ್. ಬಿಬಿಎಂಪಿ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಪಾಲಿಕೆ ಶಾಕ್ ನೀಡಿದೆ. ಇದೇ ಮಾರ್ಚ್ 31ರೊಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಆದೇಶ ಮಾಡಿದೆ. ಹೌದು, ಬಿಬಿಎಂಪಿಯ 2020 ಹೊಸ ಕಾಯ್ದೆಯಲ್ಲಿ ಈ ತಿದ್ದುಪಡಿ ತರಲಾಗಿದೆ. ಕಟ್ಟಡ ಮಾಲೀಕರು ತಮ್ಮ ಆಸ್ತಿಯ ಬಾಕಿ ತೆರಿಗೆ ಮಾರ್ಚ್ ಅಂತ್ಯದೊಳಗೆ ಕಟ್ಟದೆ ಹೋದ್ರೆ ತೆರಿಗೆಯ ದುಪ್ಪಟ್ಟು ಜೊತೆಗೆ ಶೇಕಡಾ 9% ಬಡ್ಡಿ ಸಮೇತ ಪಾವತಿ ಮಾಡಬೇಕಾಗುತ್ತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1,80,000 ಕಟ್ಟಡ ಮಾಲೀಕರು ಇನ್ನೂ ಬಾಕಿ ತೆರಿಗೆ ಕಟ್ಟಿಲ್ಲ. ಇವುಗಳ ಒಟ್ಟು ಮೊತ್ತ ಸರಿಸುಮಾರು 400 ಕೋಟಿ ಇದೆಯಂತೆ. ಈ ತಿಂಗಳ ಅಂತ್ಯದೊಳಗೆ ಬಾಕಿ ತೆರಿಗೆ ಪಾವತಿಸುವಂತೆ ಮನವಿ ಮಾಡಿದೆ. ಒಂದು ವೇಳೆ ತಪ್ಪಿದಲ್ಲಿ ಡಬಲ್ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಕಟ್ಟಡದ ಬಾಕಿ ಆಸ್ತಿ 1,000 ಇದ್ರೆ ದಂಡ ಸಮೇತ 2,000 ಆಗುತ್ತೆ. ಜೊತೆಗೆ ಶೇಕಡಾ 9% ಬಡ್ಡಿ ಸೇರಿ 2,180 ಕಟ್ಟಬೇಕಾಗುತ್ತೆ. ಇನ್ನು ಒಂದು ಆದೇಶಕ್ಕೆ ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಸಾರ್ವಜನಿಕರಿಗೆ ಈ ರೀತಿ ಧಮಕಿ ಹಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡೋದು ಒಂದು ಸೇವಾ ಚಟುವಟಿಕೆಗಳಿಗೆ ಅಂತಾನೆ 1876 ಪ್ರಾರಂಭ ಆಗಿರತಕ್ಕಂತ ಒಂದು ಸ್ಥಳೀಯ ಸಂಸ್ಥೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕಾಲಕಾಲಕ್ಕೆ ಬದಲಾಗಿ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಗಿದೆ. ಆ ಪಾಲಿಕೆ ಅಧಿಕಾರಿಗಳು ಒಂದು ಫಸ್ಟ್ ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದಾನೇ ನಡೀತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಸಾರ್ವಜನಿಕ